ನನ್ನೆಲ್ಲ ಯೂಟ್ಯೂಬ್ ವೀಕ್ಷಕ ಸ್ನೇಹಿತರಿಗೆ ನಿಮ್ಮ ಸುಪ್ರಿಯಾ ಶಿವಮೂರ್ತಿಗೌಡ ಮಾಡುವ ನಮಸ್ಕಾರಗಳು. ಎಲ್ಲರೂ ಹೇಗಿದ್ದೀರಿ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ರಾಮಾಯಣದ 83ನೇ ಒಂದು ಭಾಗವನ್ನು ನಾನೀಗ ಪ್ರಾರಂಭಿಸ್ತಾ ಇದ್ದೀನಿ ಸ್ನೇಹಿತರೆ. ಹನುಮಂತನು ಹೀಗೆ ಉತ್ತರಿಸಿದನು: ರಾಮನ ಪರಿಶುದ್ಧಳಾದ ಹಾಗೂ ಸದಾಚಾರಿಯಾದ ಪತ್ನಿಗೆ ಅನುಗುಣವಾಗಿರುವ ನಿನ್ನ ಈ ಮಾತುಗಳನ್ನು ನಾನು ಪ್ರಶಂಸಿಸುತ್ತೇನೆ. ನಾನೀಗ ಹೊರಡುವೆ, ಆದರೆ ಅದಕ್ಕೂ ಮೊದಲು ನಾನು ನಿನ್ನನ್ನು ನಿಜವಾಗಿಯೂ ಆಗಿರುವೆನೆಂದು ರಾಮನಿಗೆ ಮನವರಿಕೆ ಮಾಡಲು ಸಹಾಯ ಮಾಡುವಂತಹ ಏನನ್ನಾದರೂ ಗುರುತಿನ ಚಿಹ್ನೆಯಾಗಿ ಕೊಡು ಎಂದರು. ಕಣ್ಣೀರು ಸುರಿಸಿದ ಸೀತೆಯು ಬಲಹೀನವಾದ ಧ್ವನಿಯಲ್ಲಿ ಉತ್ತರಿಸಿದಳು: ಏ ಹನುಮಂತನೇ, ನೀನು ನನ್ನನ್ನು ಭೇಟಿಯಾಗಿರುವೆ ಎಂದು ರಾಮನಿಗೆ ಮನವರಿಕೆ ಮಾಡಲು ನೀನು ಈ ಮುಂದಿನ ಘಟನೆಯನ್ನು ನಿರೂಪಿಸಬಹುದು. ಒಂದು ದಿನ ನಾವು ಚಿತ್ರಕೂಟದಲ್ಲಿ ವಾಸವಾಗಿರುವಾಗ ನೀರಿನಲ್ಲಿ ಆಟವಾಡಿದ ಬಳಿಕ ರಾಮ ಬಂದು ಒದ್ದೆ ಬಟ್ಟೆಯಲ್ಲಿ ಕುಳಿತುಕೊಂಡರು. ಆ ಸಮಯದಲ್ಲಿ ನನ್ನ ಮಾಂಸವನ್ನು ತಿನ್ನಬೇಕೆಂದು ಕಾತರಿಸಿದ ಒಂದು ಕಾಗೆಯು ಅಲ್ಲಿಗೆ ಬಂದು ನನ್ನನ್ನು ಕುಕ್ಕಲಾರಂಭಿಸಿತು. ಅದನ್ನು ಎದರಿಸಿ ಓಡಿಸಲಾಶಿಸಿದ ನಾನು ಒಂದು ಕಸದ ಮುದ್ದೆಯನ್ನು ಎತ್ತಿಕೊಂಡೆ. ದೃಢಸಂಕಲ್ಪಿತವಾಗಿದ್ದ ಕಾಗೆಯು ಅಲ್ಲಿಂದ ಹೋಗದೆ ಅಲ್ಲಿಯೇ ಹತ್ತಿರದಲ್ಲಿ ಅವಿತುಕೊಂಡು ಕುಳಿತಿತ್ತು. ಕುಪಿತಳಾದ ನಾನು ಆ ಕಾಗೆಯನ್ನು ಓಡಿಸಲು ಮುಂದಾದೆ. ನನ್ನ ಮುಖಭಾವವನ್ನು ಕಂಡಂತಹ ರಾಮನು ಹೃದಯಪೂರ್ವಕವಾಗಿ ನಕ್ಕರು. ಅದೇ ಸಮಯದಲ್ಲಿ ಹಿಂದಿರುಗಿ ಬಂದ ಆ ಕಾಗೆಯು ನನ್ನನ್ನು ಮತ್ತೆ ಕುಕ್ಕಿತು. ಆಗ ರಾಮನ ಆಶ್ರಯವನ್ನು ಪಡೆದ ನನ್ನನ್ನು ಅವರು ಸಮಾಧಾನಪಡಿಸಿದರು. ಆಯಾಸಗೊಂಡಿದ್ದ ನಾನು ರಾಮನ ಬಾಹುಗಳಲ್ಲಿ ಕೂಡಲೇ ಮಲಗಿದೆ. ಆಗ ರಾಮ ಕೂಡ ನಿದ್ರಿಸಿದರು. ಈ ಅವಕಾಶದ ಲಾಭವನ್ನು ಪಡೆದು ತಕ್ಷಣವೇ ಕೆಳಗೆ ಹಾರಿ ಬಂದ ಕಾಗೆಯು ತನ್ನ ಉಗುರುಗಳಿಂದ ನನ್ನನ್ನು ಪರಚಿತು. ನನ್ನ ರಕ್ತದ ಹನಿಗಳು ರಾಮನ ಮೇಲೆ ಬಿದ್ದಾಗ ಅವರು ಎಚ್ಚರಗೊಂಡರು. ರಕ್ತದಿಂದ ತೊಯ್ದಿದ್ದ ಉಗುರುಗಳೊಂದಿಗೆ ಅಲ್ಲಿಯೇ ಹತ್ತಿರದಲ್ಲಿ ಕುಳಿತಿದ್ದ ಕಾಗೆಯನ್ನು ಕಂಡ ಅವರು ಅತ್ಯಂತ ಕೋಪಗೊಂಡರು. ತಾವು ಕುಳಿತಿದ್ದ ಕುಶಹುಲ್ಲಿನ ಆಸನದಿಂದ ಒಂದು ಹುಲ್ಲುಕಡ್ಡಿಯನ್ನು ತೆಗೆದುಕೊಂಡು ಬ್ರಹ್ಮಾಸ್ತ್ರದ ಶಕ್ತಿಯಿಂದ ಅದನ್ನು ಅಭಿಮಂತ್ರಿಸಿದರು. ಆ ಹುಲ್ಲುಕಡ್ಡಿಯು ಬೆಂಕಿಯಂತೆ ಉರಿಯಲಾರಂಭಿಸಿದಾಗ ರಾಮ ಅದನ್ನು ಕಾಗೆಯ ಕಡೆಗೆ ಎಸೆದರು. ಕಾಗೆಯು ಆಕಾಶಕ್ಕೆ ಹಾರಿದಾಗ ಆ ಕುಶದ ಅಸ್ತ್ರವು ಅದನ್ನು ಹಿಂಬಾಲಿಸಿತು. ಆಗ ಕಾಗೆಯ ರೂಪವನ್ನು ತಾಳಿದ ಇಂದ್ರನ ಪುತ್ರನು ಆಶ್ರಯಕ್ಕಾಗಿ ವಿಶ್ವದಾದ್ಯಂತ ಅಲೆದಾಡಿದನು. ಆದರೆ ಅವನ ತಂದೆಗೂ ಅವನಿಗೆ ಸಹಾಯ ಮಾಡಲಾಗಲಿಲ್ಲ. ಕೊನೆಗೆ ಕಾಗೆಯು ಬಂದು ರಾಮನಿಗೆ ಶರಣಾದಾಗ ಕರುಣೆ ತೋರಿದ ರಾಮನು ಆ ನಿಸ್ತೇಜವಾಗಿದ್ದ ಹಾಗೂ ಬಳಲಿದ್ದ ಪಕ್ಷಿಯನ್ನು ಕ್ಷಮಿಸಿ, ಈ ಬ್ರಹ್ಮಾಸ್ತ್ರವು ಫಲಕೊಡದೇ ಇರದು. ಆದ್ದರಿಂದ ಇದು ಹೋಗಿ ಎಲ್ಲಾದರೂ ಬೀಳುವಂತೆ ಇದನ್ನು ನಿರ್ದೇಶಿಸಬೇಕಾಗುವುದು ಎಂದರು. ಇದನ್ನು ಕೇಳಿದ ರಾಮನು ಕಾಗೆಯ ಬಲಗಣ್ಣನ್ನು ನಾಶ ಮಾಡುವಂತೆ ಅಸ್ತ್ರಕ್ಕೆ ನಿರ್ದೇಶಿಸಿದನು. ತದನಂತರ ತನ್ನ ನಮಸ್ಕಾರಗಳನ್ನರ್ಪಿಸಿದ ಇಂದ್ರನ ಪುತ್ರನು ಅಲ್ಲಿಂದ ಹೊರಟು ಹೋದನು. ತಾನು ರಾಮನ ಜೊತೆ ಕಳೆದ ಸಮಯವನ್ನು ಹೀಗೆ ವಿವರಿಸಿದ ಸೀತೆಯು ದುಃಖಪರವಶಳಾದಳು. ನಂತರ ಅಳುತ್ತಿದ್ದ ಅವಳು, ಏ ಹನುಮಂತನೇ, ಹಿಂದೆ ಒಂದು ಕ್ಷುಲ್ಲಕ ಕಾಗೆಯ ಮೇಲೆ ಬ್ರಹ್ಮಾಸ್ತ್ರವನ್ನು ಪ್ರಯೋಗಿಸಿದ ರಾಮನು ರಾವಣನ ಮೇಲೆ ಈಗೇಕೆ ದಾಳಿ ಮಾಡುತ್ತಿಲ್ಲ? ರಾಮನಿಗೆ ನನ್ನ ಮೇಲೆ ಪ್ರೀತಿ ಉಳಿದಿಲ್ಲವೇ? ಇಂದಿನ ಯಾವುದೋ ಜನ್ಮದಲ್ಲಿ ನಾನು ಒಂದು ಅಕ್ಷಮ್ಯ ಅಪರಾಧವನ್ನು ಮಾಡಿರಬೇಕು. ಆದ್ದರಿಂದಲೇ ಅವರು ನನ್ನನ್ನು ಹೀಗೆ ನಿರ್ಲಕ್ಷಿಸುತ್ತಿರಬೇಕು ಎಂದಳು. ನಿರಾಶಳಾಗಿದ್ದ ಸೀತೆಯನ್ನು ಉರಿದುಂಬಿಸಲು ಸಲುವಾಗಿ ಹನುಮಂತನು ನಿನ್ನಿಂದ ದೂರವಾಗಿರುವ ರಾಮನು ಅತಿಯಾದ ವಿರಹ ವೇದನೆಯನ್ನು ಅನುಭವಿಸುತ್ತಿದ್ದು ದುಃಖದ ಸಾಗರದಲ್ಲಿ ಮುಳುಗಿರುವನು. ಈಗ ರಾಮನಿಗೆ ತೋರಿಸಲು ಬೇಕಾಗಿರುವ ಯಾವುದಾದರೊಂದು ಕುರುಹನ್ನು ನೀಡು ಎಂದು ಸೀತಾಮಾತೆಯಲ್ಲಿ ಬೇಡಿಕೊಂಡರು. ನಿಟ್ಟುಸಿರು ಬಿಟ್ಟ ಸೀತೆಯು, ನಾನು ಬಿಡುಗಡೆಯಾಗಬಹುದೆಂಬ ಅಲ್ಪ ನಂಬಿಕೆಯು ನನಗೀಗ ಬರುತ್ತಿದೆ. ರಾಮನು ಇಲ್ಲಿಗೆ ಬೇಗನೆ ಬರುವ ಹಾಗೆ ನೀನು ಹೇಗಾದರೂ ಒತ್ತಾಯ ಮಾಡಬೇಕು. ಅವರಿಂದ ಇನ್ನೂ 1 ಮಾಸ ದೂರವಿರಬೇಕಾದರೆ ವೇದನೆಯಿಂದ ನಾನು ಖಂಡಿತವಾಗಿಯೂ ಮೃತಳಾಗುವೆ ಎಂದಳು. ತಾನು ತಲೆಯನ್ನು ಶೃಂಗರಿಸಿಕೊಳ್ಳಲು ಹಿಂದೆ ಉಪಯೋಗಿಸುತ್ತಿದ್ದ ಒಂದು ಪ್ರಕಾಶಮಾನವಾದ ರತ್ನಾಭರಣವನ್ನು ತನ್ನ ಬಟ್ಟೆಯಿಂದ ಹೊರತೆಗೆದು ಅದನ್ನು ಹನುಮಂತನಿಗೆ ಕೊಟ್ಟ ಸೀತೆಯು, ರಾಮ ಮತ್ತು ಅವರ ತಂದೆಯವರ ಉಪಸ್ಥಿತಿಯಲ್ಲಿ ವರದಕ್ಷಿಣೆಯ ಒಂದು ಉಡುಗೊರೆಯಾಗಿ ನನ್ನ ತಾಯಿ ನನಗೆ ಕೊಟ್ಟಿದ್ದ
ಈ ಆಭರಣವನ್ನು ನೋಡುವ ರಾಮನು 3 ವ್ಯಕ್ತಿಗಳನ್ನು ನೆನಪಿಸಿಕೊಳ್ಳುವರು. ಏ ಹನುಮಂತನೇ, ಬೇಗನೆ ಹಿಂದಿರುಗಿ ಹೋಗು ಮತ್ತು ಸಹಿಸಲ ಸಾಧ್ಯವಾಗಿರುವ ನನ್ನ ಈ ನೋವನ್ನು ಕೂಡಲೇ ಮುಕ್ತಗೊಳಿಸುವಂತೆ ರಾಮನನ್ನು ಒತ್ತಾಯಿಸು ಎಂದಳು. ನಂತರ ಸೀತೆಗೆ ಪ್ರದಕ್ಷಿಣೆ ಬಂದ ಹನುಮಂತನು ಹೊರಡಲು ಸಿದ್ಧನಾದಾಗ ಅಳುತ್ತಿದ್ದ ಸೀತೆಯು ಗದ್ಗದಿತ ಧ್ವನಿಯಲ್ಲಿ ನನ್ನನ್ನು ಶೀಘ್ರವಾಗಿ ಕಾಪಾಡಲು ರಾಮನನ್ನು ಒತ್ತಾಯಿಸು ಎಂದಳು. ಸೀತಾಮಾತೆಯ ಮಾತಿಗೆ ಪ್ರತ್ಯುತ್ತರವಾಗಿ ಹನುಮಂತನು ಹೀಗೆ ಉತ್ತರಿಸಿದನು. ತಾಯೇ, ಚಿಂತಿಸದಿರು. ರಾವಣನನ್ನು ಹಾಗೂ ರಾಕ್ಷಸರನ್ನು ಸಂಹರಿಸಲು ಬರುವ ರಾಮ, ಲಕ್ಷ್ಮಣರು ಹಾಗೂ ಎಲ್ಲ ವೀರ ಕಪಿಗಳನ್ನು ನೀನು ಅತಿ ಶೀಘ್ರದಲ್ಲಿಯೇ ನೋಡುವೆ. ಆಗ ಸೀತಾದೇವಿಯು ಹೀಗೆ ಬೇಡಿಕೊಂಡಳು. ಹನುಮಂತ, ದಯವಿಟ್ಟು ಇನ್ನೊಂದು ದಿನ ಇಲ್ಲಿಯೇ ಇರು. ನಿನ್ನ ಜೊತೆಗೆ ಸಮಯ ಕಳೆದಿದ್ದರಿಂದ ನಾನು ಈ ಸಹಿಸಲು ಅಸಾಧ್ಯವಾಗಿರುವ ನೋವಿಂದ ಸ್ವಲ್ಪ ಮಟ್ಟಿಗೆ ಸಮಾಧಾನ ಪಡೆದಿರುವೆ. ಅಯ್ಯೋ, ನಾನು ನನ್ನ ಆಸೆಗಳನ್ನು ಏಕೆ ಹೆಚ್ಚಿಸಿಕೊಳ್ಳುತ್ತಿರುವೆ? ಕಪಿಗಳು ಈ ಮಹಾಸಾಗರವನ್ನು ದಾಟುವುದಾದರೂ ಎಂತು? ಗರುಡ, ವಾಯು ಮತ್ತು ನಿನ್ನನ್ನು ಬಿಟ್ಟರೆ ರಾಮ, ಲಕ್ಷ್ಮಣರಿಗೂ ಇದು ಸಾಧ್ಯವಿಲ್ಲವೆಂದು ನನಗನಿಸುತ್ತಿದೆ. ಹನುಮಂತ, ನೀನೊಬ್ಬನೇ ನನ್ನನ್ನು ಕಾಪಾಡಬಲ್ಲೆ ಎಂದು ನನಗೆ ತಿಳಿದಿದೆ. ಆದಾಗ್ಯೂ ರಾಮನು ಎಲ್ಲ ರಾಕ್ಷಸರನ್ನು ಸಂಹರಿಸುವಂತೆ ಮತ್ತು ನನ್ನನ್ನು ಕಾಪಾಡುವಂತೆ ರಾಮನನ್ನು ನೀನು ಸಮರ್ಥಗೊಳಿಸಬೇಕೆಂದು ನಾನು ನಿನ್ನಲ್ಲಿ ಕೋರುತ್ತೇನೆ. ಆದ್ದರಿಂದ ಅವರ ಮಹತ್ವವಾದ ಗೌರವವು ಶಾಶ್ವತವಾಗಿ ವೃದ್ಧಿಯಾಗುವುದು ಎಂದಳು. ಹನುಮಂತನು ಹೀಗೆ ಉತ್ತರಿಸಿದನು. ಸುಗ್ರೀವನ ಸೈನ್ಯದಲ್ಲಿರುವ ಎಲ್ಲ ಕೋತಿಗಳು ನನಗೆ ಸರಿಸಮಾನರು ಅಥವಾ ನನಗಿಂತ ಉತ್ತಮರು. ಖಂಡಿತವಾಗಿಯೂ ಅವರೆಲ್ಲರೂ ಲಂಕೆಯನ್ನು ಸರಾಗವಾಗಿ ತಲುಪಬಲ್ಲರು. ಕೇವಲ ನನ್ನಂತಹ ಕಡಿಮೆ ದರ್ಜೆಯವರನ್ನು ಮಾತ್ರ ಅಲ್ಪ ಕಾರ್ಯಗಳನ್ನು ಮಾಡಲು ಕಳುಹಿಸಲಾಗುತ್ತದೆ. ನಿನ್ನ ಸಂದೇಹವನ್ನು ದಯವಿಟ್ಟು ಬಿಡು. ಅವಶ್ಯಕತೆ ಬಂದರೆ ನಾನು ರಾಮ, ಲಕ್ಷ್ಮಣರನ್ನು ನನ್ನ ಬೆನ್ನಿನ ಮೇಲೆ ಹೊತ್ತುಕೊಂಡು ಈ ಸಾಗರವನ್ನು ದಾಟಬಲ್ಲೆ ಎಂದರು. ಸ್ನೇಹಿತರೆ, ರಾಮಾಯಣದ 83ನೇ ಭಾಗವನ್ನು ನಾನಿಲ್ಲಿಗೆ ಮುಕ್ತಾಯಗೊಳಿಸ್ತಿದ್ದೀನಿ. ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ದಯವಿಟ್ಟು ಎಲ್ಲರೂ ವಿಡಿಯೋನ ನೋಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮೆಲ್ಲರಿಗೂ ನನ್ನ ನಮಸ್ಕಾರಗಳು. ಹರ ಹರ ಮಹಾದೇವ. ಜೈ ಶ್ರೀರಾಮ್.